ಯಾರು ಬೇಕಿತ್ತು ಮೇಡಮ್? ಅದು ಅಭಯ್ ಅವ್ರನ್ನ ನೋಡ್ಬೇಕಾಗಿತ್ತು. ಏನು ವಿಷಯವಾಗಿ? ಅಪಾಯಿಂಟ್ಮೆಂಟ್ ಲೆಟರು. ಓ ಹೌದಾ, ಸರಿ ಮೇಡಮ್. ಬಾಸ್ ಇನ್ನೂ ಬಂದಿಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಹಾಯ್ ಶಂಕರಣ್ಣ, ಆರಾಮಾಗಿದ್ದೀರಾ? ತಿಂಡಿ ಮಾಡಿದ್ರಾ? ಆಯ್ತು ಮೇಡಮ್. ಸರಿ ಮೇಡಮ್. ಸರ್, ಗೌರಿ ಬಂದು ಎಷ್ಟೊತ್ತಾಯ್ತೋ ಏನೋ, ಇನ್ನೂ ಇಲ್ಲೇ ಇದ್ದಾಳಲ್ಲ. ಗೌರಿ ಇಲ್ಲೇ ಕೂತಿಯಾಳೆ, ನಾನು ಹೇಗೆ ಒಳಗೆ ಹೋಗೋದು? ಅರೆ ಅಲ್ಲೇನ್ ಮಾಡ್ತಾ ಇದ್ಯಾ? ಯೋ ಬಾರೆ ಆಚೆ. ಮೊದ್ಲೇ ಬಂದಿರೋದು ಲೇಟು, ಒಳಗಡೆ ಬರ್ದೆ ಪುನಃ ಯಾಕೆ ಆಚೆ ಹೋಗ್ತಾ ಇದೆಯಾ? ಅದು ಅವ್ರನ್ನ ಸ್ವಲ್ಪ ಒಳಗೆ ಕುಡಿಸ್ತೀರಾ? ಇವ್ರನ್ನ ಯಾಕೆ? ಅವ್ರು ನನಗೆ ಪರಿಚಯ ಇದ್ದವರು, ಅದಕ್ಕೋಸ್ಕರ. ಯೋ ನಿನ್ಗೆಲ್ಲ ಪರಿಚಯ ಕಣಯ್ಯ, ಮಾತೆತ್ತಿದ್ರೆ ಅವ್ರ ಪರಿಚಯ ಇವ್ರ ಪರಿಚಯ ಅಂತ ಹೇಳ್ತಾನೆ ಇರ್ತೀಯ. ಸರಿ ಆಯ್ತಿರಪ್ಪ. ಮೇಡಮ್ ಬಾಸ್ ಬರ್ತಾರಂತೆ, ನೀವು ಸ್ವಲ್ಪ ಒಳಗಡೆ ಇರಿ. ಸರಿ. ಯೋ ಬಾರಯ್ಯ, ಒಳಗಡೆ ಹೋದ್ರು. ಯೋ ಏನೇ ಹಂಗ್ ನೋಡ್ತಾ ನಿಂತ್ಬಿಟ್ಟೆ? ಮೊದ್ಲೇ ಬಂದಿರೋದು ಲೇಟು, ಬಾಸ್ ಬರೋ ಹೊತ್ತಾಯ್ತು. ಹೋಗು ಬೇಗ ಯೂನಿಫಾರ್ಮ್ ಹಾಕೊಂಬ. ಊರ್ಗ್ ಹೊಸ್ಬಾ ಅಂತಾನೆ, ಎಲ್ಲರೂ ಪರಿಚಯ ಅಂತಾನೆ. ಇವನು ಹೇಳೋದು ನಿಜನೋ ಸುಳ್ಳೋ ಒಂದೂ ಅರ್ಥ ಆಗಲ್ಲ. ಅಯ್ಯೋ ಅತ್ತೆ ಫೋನ್ ಮಾಡ್ತಿದ್ದಾರೆ. ಹೆಲೋ. ಅಲ್ಲ, ನಿನಗೆ ಅಮ್ಮನ ಮನೆಗೆ ಹೋದ್ರೆ ಅತ್ತೆ ಮನೆ ನೆನಪೇ ಆಗಲ್ಲ ಅಲ್ವಾ? ಅತ್ತೆ 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 ಸಾರಿ ಅತ್ತೆ, ನಿಮ್ಗ್ ಕಾಲ್ ಮಾಡಿಲ್ಲ ಅಷ್ಟೇ, ಆದ್ರೆ ನಾನ್ ನಿಮ್ಮನ್ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ ಗೊತ್ತಾ. ಬೇಕಿದ್ರೆ ನಮ್ಮ ಅಮ್ಮನ್ ಕೇಳಿ. ಅಮ್ಮ ಬಾರಮ್ಮ ಇಲ್ಲಿ. ಒಂದು ವಾಕ್ಯ ಮಾತಾಡಿದ್ರೆ ಅದ್ರಲ್ಲೊಂದ್ 5 ಸಲ ಆದ್ರೂ ಅತ್ತೆ 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 ಅಂತಾನೆ ಇರ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ನನ್ ಗಂಡನ್ಗಿಂತ ನಿಮ್ಮನ್ನೇ ಜಾಸ್ತಿ ಮಿಸ್ ಮಾಡ್ಕೋತಾ ಇದೀನಿ. ಆಹಾ, ಮಿಸ್ ಮಾಡ್ಕೋತಾಳಂತೆ. ಮತ್ತೆ ಒಂದ್ ಫೋನ್ ಆದ್ರೂ ಮಾಡಿದ್ಯಾ? ಹೇಳ್ತಾ ಇದೀನಲ್ಲ, ಫೋನ್ ಮಾಡಕ್ ಆಗಿಲ್ಲ ಅಷ್ಟೇ. ಅಲ್ಲ ಅತ್ತೆ, ನಾನು ಇಲ್ಲಿ ಬಂದು ಇನ್ನು 1 ದಿನ ಅಷ್ಟೇ ಆಗಿರೋದು. ಅಷ್ಟಕ್ಕೆ ಹೇಗ್ ಆಡ್ತಾ ಇದ್ದೀರಾ ನೋಡಿ. ಹೌದಮ್ಮ, ನನ್ ಮುದ್ದು ಸೊಸೆ. ನನಗೆ ನೀನ್ ಇಲ್ಲಿ ಇಲ್ಲ ಅಂದ್ರೆ ಕೈ ಕಾಲೇ ಆಡೋದಿಲ್ಲ. ಹೌದಾ? ನಿಜವಾಗ್ಲೂ? ಅಷ್ಟು ಹಚ್ಕೊಂಡಿದ್ದೀನಿ ನಿನ್ನ. ಏನ್ ಮಾಡೋದು? ಎಲ್ಲಿ ಎಲ್ಲಿ ಇನ್ನೊಂದ್ಸಲ ಹೇಳಿ. ನೀನ್ ಇಲ್ಲಿ ಇಲ್ಲ ಅಂದ್ರೆ ನನ್ ಕೈ ಕಾಲೇ ಆಡಲ್ಲ ಅಂದೆ. ಸಾಕಾ? ಕೇಳಿಸ್ತಾ? ಈ ಕತ್ತೆ ಅತ್ತೆ ಜೊತೆ ಸ್ವಲ್ಪ ಭಯ ಭಕ್ತಿಯಿಂದ ಮಾತಾಡಕ್ಕಾಗಲ್ವಾ? ವತ್ಸಲ ಅವರ ಮಾತಾಡಿದ್ದು. ಅವ್ರಿಗೆ ಫೋನ್ ಕೊಡು. ಹಾ ಅಮ್ಮ. ಕೌಸಲ್ಯ ಅವರೇ, ಚೆನ್ನಾಗಿದ್ದೀರಾ? ಹಾ, ನೀವು? ನಾವು ಚೆನ್ನಾಗಿದ್ದೀವಿ. ನನ್ ಸೊಸೆಗೇನೋ ಬುದ್ಧಿ ಹೇಳ್ತಾ ಇದ್ರಿ. ಏನ್ ಗೊತ್ತಾ, ನನ್ ಸೊಸೆ ನನ್ಗೊಂಥರ ಫ್ರೆಂಡ್ ಇದ್ದ ಹಾಗೆ. ಅವಳು ನನ್ ಜೊತೆ ಹೀಗಿದ್ರೇನೆ ಚಂದ. ಪ್ಲೀಸ್ ನನ್ ಸೊಸೆನ ಆದಷ್ಟು ಬೇಗ ಇಲ್ಲಿ ಕಳ್ಸ್ಕೊಡಿ. ಅವಳು ಇಲ್ದೆ ಮನೇನೆ ಬಣಬಣ ಅಂತಿದೆ. ಅತ್ತೆ, ಸಂಜೆ ನಿಮ್ ಮಗನ್ ಕಳ್ಸ್ಬಿಡಿ, ನಾನಂತೂ ಒಬ್ಳೆ ಬರಲ್ಲ. ಓ ಹಾಗಾ? ಸರಿ, ಹಾಗಿದ್ರೆ ನಾನು ಈಗ್ಲೇ ಕಳಿಸ್ತೀನಿ. ಬೇಡ ಬೇಡ ಬೇಡ, ಇವಾಗ್ಲೇ ಬೇಡ, ಸಂಜೆ ಕಳ್ಸಿ ಸಾಕು. ಆಯ್ತು, ಸಂಜೆನೆ ಕಳಿಸ್ತೀನಿ. ವತ್ಸಲ ಅವ್ರೆ, ನೀವು ಗಂಗೆ ಜೊತೆ ಬಂದು ನಮ್ಮ ಮನೇಲಿ 1-2 ದಿನ ಉಳ್ಕೊಂಡು ಹೋಗಿ. ಅಯ್ಯೋ, ಇವತ್ ಬೇಡ, ನಾವ್ ಇನ್ನೊಂದಿನ ಬರ್ತೀವಿ. ಆಯ್ತು, ಬಾಯ್ ಅತ್ತೆ, ಸಂಜೆ ಸಿಗ್ತೀನಿ. ಆಯ್ತು ಗಂಗೆ.
ನಿಮ್ಮ ಅತ್ತೆ ಸೊಸೆ ಬಾಂಧವ್ಯ ಎಷ್ಟು ಚೆನ್ನಾಗಿದೆ ಅಂತ ಮನೆಗ್ ಸೊಸೆ ಆಗೋದಕ್ಕೆ ನೀನ್ ಪುಣ್ಯ ಮಾಡಿದ್ಯಾ. ಡೌಟೇ ಬೇಡಮ್ಮ, 1000% ನಿಜ. ಸರಿ ಬಾ, ಬೇಗ ಅಡ್ಗೆ ಮಾಡೋಣ. ಸ್ಯಾಂಡಿ ಪ್ಲೀಸ್ ಫೋನ್ ಪಿಕ್ ಮಾಡೋ. ನಿನಗ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅಲ್ಲ, ರಾತ್ರಿಯಿಂದ ಫೋನು ಮೆಸೇಜ್ ಮಾಡ್ತಾನೆ ಇದ್ದೀನಿ. ಯಾಕೆ ರಿಸೀವ್ ಮಾಡ್ತಿಲ್ಲ ಸ್ಯಾಂಡಿ? ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ ನೀನು? ನಿಶಾ, ನಿನ್ ಸವಾಸ ಸಾಕು ನನಗೆ. ಪದೇ ಪದೇ ಫೋನ್ ಮಾಡಿ ಇರಿಟೇಟ್ ಮಾಡಬೇಡ. ಮೊದ್ಲು ಫೋನ್ ಇಡು. ಅಲ್ಲ, ಇಷ್ಟೇನಾ ನಮ್ ರಿಲೇಶನ್ಶಿಪ್ಪು? ಏನ್ ನಮ್ಮ ಅಪ್ಪನ ಹತ್ರ ನಾನ್ ನಿಂಗ್ ಹೊಡಿ ಅಂತ ಹೇಳಿದ್ನ? ಅವ್ರೇನೋ ಓವರ್ ರಿಯಾಕ್ಟ್ ಮಾಡಿದ್ರೆ ಅದಕ್ ನಾನ್ ಹೇಗ್ ರೆಸ್ಪಾನ್ಸಿಬಲ್ ಆಗ್ತೀನಿ? ಅದಕ್ಕೆ ನೀನ್ ಯಾಕೆ ನನ್ನಿಂದ ದೂರ ಆಗ್ತಿದ್ಯಾ ಸ್ಯಾಂಡಿ? ನನಗೆ ನಿನ್ನ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ದಯವಿಟ್ಟು ಫೋನ್ ಇಟ್ಬಿಡು. ಇಲ್ಲ, ನೀನ್ ನನಗ್ ಬೇಕು. ನೀನ್ ನನ್ನ ಅವಾಯ್ಡ್ ಮಾಡೋ ಹಾಗಿಲ್ಲ. ಹಲೋ 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 ಸ್ಯಾಂಡಿ. ಅಮ್ಮ ಫೋನ್ ಕೊಡು. ಏನ್ ಮಾಡ್ತಾ ಇದೀಯ ನೀನು? ಅಮ್ಮ ಫೋನ್ ಕೊಡು. ಕೊಡಲ್ಲ. ಅಮ್ಮ ನನ್ ತಲೆ ಕೆಡ್ಸ್ಬೇಡ. ಮೊದ್ಲೇ ಹುಚ್ಚಿಡ್ದಿದೆ ನನ್ಗೆ. ನೋಡಿದ್ರೆ ಗೊತ್ತಾಗ್ತಿದೆ ಕಣೆ ಅದು. ಅಮ್ಮ ಫೋನ್ ಕೊಡು. ಅಲ್ಲ ಕಣೆ, ಆ ಹುಡ್ಗ ಫೋನ್ ಮಾಡೋದ್ ಬೇಡ ಅಂತ ಹೇಳ್ತಾ ಇದ್ರು. ಮತ್ತೆ ಮತ್ತೆ ಆ ಹುಡ್ಗಂಗೆ ಯಾಕೆ ಫೋನ್ ಮಾಡ್ತಿದ್ಯಾ? ನೋಡಮ್ಮ ನಿಶಾ, ನನಗ್ ನೀನ್ ಈ ತರ ಆಡ್ತಾ ಇರೋದನ್ನೆಲ್ಲ ನೋಡಕ್ ಆಗ್ತಿಲ್ಲ ಕಣೆ. ನೋಡು, ಯಾರ ಹತ್ರನೂ ನಾವು ಪ್ರೀತಿಗೋಸ್ಕರ ಬೇಡ್ಕೋಬಾರ್ದಮ್ಮ. ಏನಾಗಿದೆಯಾ ನಿಂಗೆ? ನನ್ ಲೈಫು ನನ್ನಿಷ್ಟ. ಆಯ್ತು, ನಿನ್ನಿಷ್ಟ ತರಾನೇ ಇರು. ಆದ್ರೆ ಆ ಹುಡ್ಗ ನೀನ್ ಇಷ್ಟ ಇಲ್ಲ ಅಂತ ಹೇಳಿದ್ರು ಯಾಕೆ ಅವನೇ ಬೇಕು ಅಂತ ಹೇಳ್ತಾ ಇದ್ಯಾ? ನಿಶಾ, ಈ ತರ ನಿನ್ ಕಣ್ಣೀರ್ ಹಾಕ್ಬೇಡ್ವೆ. ನನ್ನಿಂದ ನೋಡಕ್ಕಾಗಲ್ಲಮ್ಮ. ಈಗ ಮಹಾ ಏನೇ ಆಯ್ತು?